ಅವ್ರನ್ನ ಅನ್ನೋ ಮಾತನ್ನು ಅದು ಇಲ್ಲಿ ಸರಿ ಅನ್ನಿಸ್ತಾ ಇದೆ ಅಂತ. ಈಗ ನಿಪ್ಪಾಣಿ ಶುಗರ್ ಫ್ಯಾಕ್ಟ್ರಿ ಮೇಲೆ ಏನಪ್ಪ ಅದು ಅದ್ರ ಮೇಲೆ 1,000 ಕೋಟಿಗೂ ಹೆಚ್ಚಿಗೆ ಸಾಲ ಅದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇಲ್ಲಂತ ನೀವು ಗೊತ್ತದ ಹಿರಾ ಶುಗರ್ ಮೇಲೆ 600 ಕೋಟಿ ಸಾಲ ಅದ ಅಂತೇಳಿ ಅದನ್ನು ಕತ್ತಿಯವ್ರು ಇನ್ನೊಂದು ಕಡೆ ಮತ್ತೊಂದು ಇಂಟರ್ವ್ಯೂದಲ್ಲಿ ಹೇಳಿದರು, ಇಲ್ಲ ಯಾವ ಫ್ಯಾಕ್ಟ್ರಿ ಸಾಲ ಇಲ್ಲದೆ ಅದ ತೋರಿಸಲ್ರಿ ಅನ್ನುವಂಥ ಮಾತನ್ನು ಮಾತಾಡಿದರು. ಜೊತೆಗೆ ಇನ್ನೊಂದು ಮಾತು ಸೇರಿಸಿದ್ರು, ಮತ್ತೊಮ್ಮೆ ಒತ್ತು ಕೊಟ್ಟು ಇವ್ರು ಹೇಳುತ್ತಿರುವಂಥ ಇವ್ರ ಫ್ಯಾಕ್ಟ್ರಿಯಲ್ಲಿ ಸಾಲಿಲ್ಲೇನು, ಅದರಲ್ಲೂ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಇವ್ರು ಏನು ಮಾತಾಡ್ತಾರೆ, ಏನು ಉತ್ತರ ಕೊಡ್ತಾರೆ, ಯಾಕೆ ಇನ್ನೊಬ್ರು ನಡೆಸ್ತಾ ಇದ್ರು, ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ ಅವರು. ಅಂದರೆ ಇದರ ಅರ್ಥ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳು ಸಾಲದಲ್ಲಿ ಇದ್ದಿದ್ದು ಯಾವುದಿಲ್ಲ ಅಂತ ಯಾವುದೂ ಇಲ್ಲ ಅನ್ನೋ ಮಾತು ಮಾತಾಡ್ತಾ ನಾವು ಸಜ್ಜನರನ್ನು ತೋರಿಸ್ಕೊಡೋ ಪ್ರಯತ್ನನ ಕತ್ತಿ ಅವರು ಮಾಡಿದರು. ಇವೆಲ್ಲ ಡೆವಲಪ್ಮೆಂಟ್ಗಳಿಂದಾಗಿ ಒಟ್ಟಲ್ಲೇ ಜನ ಅಲ್ಲಿ ಜಾಗೃತ ಆಗ್ತಾ ಇದ್ದಾರೆ. ಜನರಿಗೆ ಇವರ ಏನು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಈಗೆಲ್ಲ ಒಂದೊಂದಾಗಿ ಹೊರಗೆ ಬರ್ತಾ ಇದ್ದಾವೆ, ಅವರೇ ಮಾತಾಡ್ತಾ ಇದ್ದಾರೆ. ಅದರಿಂದ ಜನರಿಗೂ ನಾವು ಗುಪ್ತವಾಗಿ ಮಾತಾಡ್ತಿದ್ವಿ, ಈಗ ನಾವು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಒಟ್ಟಾರೆ ಅದೇನೂ ಇರಲಿ. ಈಗ ಮಾತ್ರ ನಿಶ್ಚಿತವಾಗಿಯೂ ಹುಕ್ಕೇರಿ ಕ್ಷೇತ್ರ ರಣರಂಗ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಆರಂಭದಲ್ಲಿತ್ತಲ್ಲ ಹುಂಬತನ, ಅದು ಇಲ್ಲ ಏನೋ ಅಂತ ಅನ್ನಿಸ್ತದೆ. ಹುಂಬತನ ಆಗಲಿ ಮತ್ತೇನೋ ಆಗಲಿ ಆದಷ್ಟು ತಮ್ಮ PKPS ಸದಸ್ಯರನ್ನು ಮುಚ್ಚಿಡೋದು ಕೆಲಸಗಳು ನಡೀತಾ ಇದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಇದು ಆಗಬಾರ್ದು ಅಂತಂದರೆ ಇವತ್ತು ಸರ್ಕಾರ ಎತ್ತರಗೊಳ್ಬೇಕಾಗಿದೆ. ಸರ್ಕಾರ ಇದ್ದು ಈ ದಿಶೆಯಲ್ಲೇ ಯಾರನ್ನು ಮುಚ್ಚಿಡೋದಂಥ ಒಂದು ಏನಪ್ಪ ಅಂದ್ರೆ ವ್ಯವಸ್ಥೆನ ಚುನಾವಣಾ ಆಯೋಗದಿಂದ ಮಾಡಿಸ್ಬೇಕಾಗಿದೆ. ಅದನ್ನು ನಮ್ಮ ಸಿದ್ದರಾಮಯ್ಯ ಮಾಡಿಸ್ಬೇಕು. ಯಾಕಂದ್ರೆ ಈ ಒಂದು ಗುಂಡಾಗಿರಿ, ಈ ಒಂದು ಮುಚ್ಚಿಡುವಂಥದ್ದು, ಅವ್ರ ಹೋಟೆಲ್ಗಳನ್ನು ಒಂದು ರೀತಿ ಒತ್ತಾಯದಿಂದ ಹಾಕಿಸ್ಕೊಳ್ಳೋಂಥವು ಏನಪ್ಪ ಅಂದ್ರೆ ಇದು ಪ್ರಜಾಪ್ರಭುತ್ವ ವಿರೋಧಿ ಅಂತ. ಅವ್ರು ಬಿಡ್ರಿ, ಈಗ ಯಾರಿಗೆಲ್ಲ ಆರೋಪಗಳಿದ್ದಾರೆ, ಅವ್ರ ಮೇಲೆ ಮಾಡ್ತಾರೆ, ಅವ್ರ ಮೇಲೆ ಮಾಡ್ತಾರೆ. ಆರೋಪ ಯಾರದ್ದು ಇರಲಿ. ಇವತ್ತು 20 ಲಕ್ಷ ಕೊಡ್ತಾರೆ, ಒಂದು PKPSಗೆ 25 ಲಕ್ಷ ಕೊಡ್ತಾರೆ, 30 ಲಕ್ಷ ಕೊಡ್ತಾರೆ, 50 ಲಕ್ಷ ಕೊಡ್ತಾರೆ ಅಂತ ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಕೊಟ್ಟರು, ಇವ್ರು ಕೊಟ್ಟರು, ಆದರೆ ಅದು ಕೈಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವೇನು ಹೇಳೋದಪ್ಪ